ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಲಾಗ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೋಡ್ರಿ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ. ಸೊ ಗಾಯ್ಸ್, ಇವತ್ತು ಗುರುವಾರದ ಲಾಗ್ ಆಗಿರುತ್ತೆ. ಸೊ ಬೆಳಗ್ಗೆನೇ ಒಂದಷ್ಟು ಗುಡಿಸೋದು ಸಾರಿಸೋದು ಇದ್ದೇ ಇರುತ್ತಲ್ವ, ಅದೆಲ್ಲ ಮುಗಿಸ್ಕೊಂಡು ಸ್ನಾನ ಮಾಡಿಕೊಂಡು ಪೂಜೆ ಎಲ್ಲ ಮುಗಿಸ್ಕೊಂಡೆ. ಅದಾದಮೇಲೆ ಪಾಪುಗೆ ಅವಳಿಗೆ ತಿಂಡಿ ತಿನ್ನಿಸಿ ಅವಳನ್ನ ಆಟ ಆಡೋದಕ್ಕೆ ಬಿಟ್ಬಿಡ್ತೀನಿ. ಅವಳು ಆರಾಮಾಗಿ ತಿಂಡಿ ತಿನ್ಕೊಂಡು ಆಟ ಆಡ್ಕೊಂಡಿರ್ತಾಳೆ. ಅದಾದಮೇಲೆ ನಾನು ಒಂದು ಲೋಟಕ್ಕೆ ಬಿಸಿನೀರು ಮತ್ತು ನಿಂಬೆಹಣ್ಣು ಹಾಕ್ಕೊಂಬಿಟ್ಟು ಕುಡಿತಾ ಇದ್ದೀನಿ. ಸೊ ಬೆಳಗ್ಗೆ ಎದ್ದ ತಕ್ಷಣವೇ ಇದೊಂದು ಅಭ್ಯಾಸ. ಸೊ ಇದನ್ನು ಅಭ್ಯಾಸ ಮಾಡ್ಕೊಳ್ಳೋದು ಒಳ್ಳೆಯದೇ ನಮ್ಮ ಆರೋಗ್ಯಕ್ಕೋಸ್ಕರ. ಸೊ ಏನಾದರೂ ಫ್ಯಾಕ್ಟ್ ಇದ್ದರೆ, ಇಲ್ಲಿ ಪಾಪು ನಾನು ಮೊಬೈಲು ಇಟ್ಕೊಂಡಿದ್ದೆ, ಅಲ್ಲಿ ಆಡಿಸ್ತಾಳೆ. ಸೊ ಹಾಗಾಗಿ ಶೇಕ್ ಆಗ್ತಾಯಿದೆ ವಿಡಿಯೋ ಅಷ್ಟೇ. ಸೊ ನಾನು ಇಲ್ಲಿ ಬಿಸಿನೀರು ತೊಗೊಂಡು ಅದಾದಮೇಲೆ ನೆನ್ನೆ ಚಪಾತಿ ಮಾಡಿದ್ನಲ್ಲ, ಸ್ವಲ್ಪ ಹಿಟ್ಟನ್ನ ಎತ್ತಿಟ್ಟಿದ್ದೆ ನಾದ್ಬಿಟ್ಟು. ಸೊ ಮತ್ತೆ ನಾನು ಇವತ್ತು ಬೆಳಿಗ್ಗೆ ಮತ್ತೆ ನಾನು ಫ್ರೆಶ್ಶಾಗಿ ಚಪಾತಿ ಮಾಡಿಕೊಂಡು ಮತ್ತು ಬದನೇಕಾಯಿ ಬಜ್ಜಿ ಮಾಡ್ಕೊಂಡಿದ್ದೆ, ಗೊಜ್ಜು ಥರ ಚೆನ್ನಾಗಿರುತ್ತೆ. ಅದ್ರ ಜೊತೆ ಬೀಟ್ರೋಟು ಕೂಡ ಸ್ವಲ್ಪ ಇತ್ತು, ಬೀಟ್ರೋಟ್ ಪಲ್ಯ. ಸೊ ಅದ್ರ ಜೊತೆ ತಿಂಡಿನ ಕಂಪ್ಲೀಟಾಗಿ ಎಂಡ್ ಮಾಡಿದೆ. ಇದು ಸಂಜೆ ಅಂದರೆ ಮೀನ್ಸ್ 7:30 ಆಗಿತ್ತು ಸಂಜೆ, ನೈಟು. ಆವಾಗ ನಾನು ಸುಬ್ಬ ಪಾಪು ಹೊರಗಡೆ ಹೋಗ್ತಾ ಇದ್ದೀವಿ. ಅವಳಿಗೆ ಯಾಕೋ ಸ್ವಲ್ಪ ಬೆಚ್ಚದಂಗೆ ಆಗ್ತಾಯಿತ್ತು. ಎದ್ದುಬಿಟ್ಟು ಅಳ್ತಾ ಇರ್ತಾಳೆ, ಮತ್ತು ನಿದ್ದೆಗಣ್ಣಲ್ಲೇ ಅಳ್ತಾ ಇರೋದು, ಆ ಥರ ಮಾಡ್ತಾಯಿದ್ಲು. ಸೊ ಹೋಗಿ ಒಂದು ಮಕಾನ್ಗೆ ಹೋಗಿ ಒಂದು ಅಂತ್ರ ಹಾಕ್ಸ್ಕೊಂಬರೋಣ ಅಂತೇಳ್ಬಿಟ್ಟು ಹೋಗಿದ್ವಿ. ಹೋಗಿ ಬರ್ತಾ ಸುಬ್ಬ ನನಗೆ ಭೀಮನ ಅಮಾವಾಸ್ಯೆ ಪೂಜೆ ಮಾಡೋದಕ್ಕೆ ಕಾಸು ಕೊಟ್ಟಿದ್ನಲ್ವ. ಸೊ ಆ ಕಾಸನ್ನ ಏನು ಮಾಡೋದು ಅನ್ನುವಾಗ ನಾನು ಸುಬ್ಬಂಗೆ ಕೇಳಿದೆ, ಏನು ತಗೊಳ್ಳಿ ಅಂತ. ಏನಾರ ತಗೊಳವ, ಕೊಡೋದು ನನ್ನ ಇದು, ಕೊಟ್ಟಿದ್ದೀನಿ, ಏನಾರ ಮಾಡ್ಕ ಅಂತ ಅಂದ. ಸರಿ ಅಂತ ನಾನು ಇನ್ನೇನು ಮೂಗ್ಬಟ್ಟು, ನನಗೆ ಫೇವ್ರೆಟ್ ಅಂದರೆ ನೋಸ್ಪಿನ್ ಅಂದರೆ ತುಂಬ ಇಷ್ಟ, ಮೂಗ್ಬಟ್ಟು. ಸರಿ ಅದನ್ನೇ ತಗೊಳ್ಳೋಣ ಅಂತ ಹೇಳ್ಬಿಟ್ಟು, ನೆನಪಲ್ಲಿರುತ್ತೆ ಅಂತ ಹೇಳ್ಬಿಟ್ಟು ಅದನ್ನೇ ತೊಗೊಂಬರೋಣ ಅಂತ ಹೇಳ್ಬಿಟ್ಟು ನಾನು ಸುಬ್ಬ ಪಾಪು ಬಂದ್ವಿ. ಸೊ ಇಲ್ಲಿ ಒಂದಷ್ಟು ಕಲೆಕ್ಷನ್ ನೋಡಿದ್ವಿ, ತುಂಬ ಚೆನ್ನಾಗಿದೆ, ಅಷ್ಟೇ ಎಕ್ಸ್ಪೆನ್ಸಿವ್ ಕೂಡ ಇತ್ತು ಗೈಸ್. ನಾನು ತೋರಿಸ್ತೀನಿ ಮನೆಗೆ ಬಂದಮೇಲೆ. ತುಂಬಾ ಕಾಸ್ಟ್ಲಿ. ಸೊ ಇಲ್ಲಿ ಪಾಪು ಕೂಡ ಸ್ವಲ್ಪ ಸೈಲೆಂಟಾಗಿದ್ಲು, ಪರವಾಗಿಲ್ಲ. ಈಗ ಅವಳಿಗೆ ತಾಯಿ ತಾಗಿಸ್ಕೊಂಡು ಬಂದ್ವಿ. ಇಲ್ಲಿ ಲಕ್ಷ್ಮೀ ಬಜಾರಲ್ಲಿ ಇಡ್ಲಿ ತುಂಬಾ ಫೇಮಸ್ಸು. ಸೊ ಹಾಗೆ ಪಾಪುಗೆ ತಗೊಳ್ಳೋಣ, ಏನು ರೈಸ್ ಐಟಮ್ ಕೊಡೋದು ಬೇಡ ಅಂತ ಹೇಳ್ಬಿಟ್ಟು ಬಿಸಿ ಬಿಸಿ ಇಡ್ಲಿ ತೊಗೊಂಡ್ವಿ. ಅದು ತೊಗೊಂಡಾದಮೇಲೆ ಮನೆಗೆ ಬಂದ್ವಿ. ಸೊ ಅವಳಿಗೂ ಇವಾಗ ಇಡ್ಲಿ ತಿನ್ನಿಸ್ಬಿಟ್ಟು ಅವಳಿಗೆ ಸ್ವಲ್ಪ ಫೀವರ್ದು ಟಾನಿಕ್ ಇದೆ, ಅದನ್ನು ಹಾಕ್ಬಿಟ್ಟು ಈಗ ಮಲಗಿಸಿದ್ದೇನೆ. ಅದು ಅವಳದೆಲ್ಲ ಕೆಲಸ ಮುಗ್ದಾದಮೇಲೆ ಸೊ ಇದೇ ನೋಡಿ, ನಾನು ಇಯರಿಂಗ್ ತೊಗೊಂಡಿದ್ದು ಹರಿ ಹೋಮ್ ಜ್ಯುವೆಲ್ಲರ್ಸ್ ಅಂತ, ಇಲ್ಲೇ ನಮ್ಮ ಲಕ್ಷ್ಮೀ ಬಜಾರಲ್ಲಿದೆ. ಇದು ತುಂಬ ಚೆನ್ನಾಗಿದೆ ಕಲೆಕ್ಷನು, ಬಟ್ ಭಾರಿ ಎಕ್ಸ್ಪೆನ್ಸಿವು. ಇದು ನೀವು ನೋಡ್ತಾ ಇರ್ಬೋದು, ಮೂಗುತಿ ಇದೇನೇ 2300 ರೂಪಾಯಿ ಗಾಯ್ಸ್. ತುಂಬಾ ರೇಟ್ ಆಯಿತು, ಬಾರ್ಗಿನ್ ಮಾಡೋದಕ್ಕೇ ಆಗೋದಿಲ್ಲ. ಫೈನಲಿ 2300 ಕೊಟ್ಬಿಟ್ಟು ತೊಗೊಂಬಂದ್ವಿ. ಅವರು 2600 ಏನೋ ಹೇಳಿದರು. ಸೊ ನಮಗೆ ಗೊತ್ತಿರೋರಾಗಿದ್ದರಿಂದ 300 ಕಮ್ಮಿ ಮಾಡಿದರು. ಸೊ ಹಾಗಾಗಿ ಫೈನಲಿ ಇದು ತೊಗೊಂಡೆ, ನನಗೆ ಇಷ್ಟ ಆಯಿತು. ಇದಕ್ಕಿಂತ ನನಗೆ ಇನ್ನೂ ದೊಡ್ಡದು ಸ್ವಲ್ಪ ಬೇಕಿತ್ತು, ಬಟ್ ಅಲ್ಲಿ ಖಾಲಿಯಾಗಿತ್ತು, ದೊಡ್ಡದೆಲ್ಲ ಸೇಲ್ ಆಗಿತ್ತು ಅಂತ ಹೇಳಿದರು. ಸೊ ನೆಕ್ಸ್ಟ್ ಟೈಮ್ ತರಿಸ್ಕೊಡಿ ಅಂತ ಹೇಳಿದ್ದೀನಿ. ನನಗೆ ಮೂಗುತಿ ಅಂದರೆ ತುಂಬಾ ಇಷ್ಟ. ಸೊ ಹಾಗಾಗಿ ಜಾಸ್ತಿ ಮೂಗುತಿನೇ ತಗೊಳ್ತಾ ಇರ್ತೀನಿ. ಸೊ ಈ ಮೂಗುತಿನ ನಾನು ವರಮಹಾಲಕ್ಷ್ಮಿಗೆ ಹಾಕ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ, ಹಬ್ಬಕ್ಕೆ. ಸೊ ನೋಡೋಣ ಹಾಕ್ಕೊಂಡಾಗ ಹೇಗೆ ಕಾಣುತ್ತೆ ಅಂತ ನಾನು ತೋರಿಸ್ತೀನಿ. ಅದಾದಮೇಲೆ ಸಾರು ಅನ್ನ ಎಲ್ಲ ರೆಡಿ ಮಾಡ್ತಾ ಇದ್ದೆ, ಮೂಲಂಗಿ ಸಾರು. ಇದಾಗಿತ್ತು ಇವತ್ತಿನ ಲಾಗ್. ಮತ್ತು ನಾನು ನೆಕ್ಸ್ಟ್ ಲಾಗಲ್ಲಿ ಸಿಗ್ತೀನಿ.